ಇಷ್ಟು ಹಿಂಸೆ ನನಗೆ ದಿನ ಕೊಡ್ತಾರೆ ಗೈಸ್, ಅರ್ಥ ಮಾಡ್ಕೊಳ್ಳಿ. 2 ಕೇಕು ಬಿಕಾಸ್ ನಮ್ಗೆ ಇಲ್ಲಿ ನೆಲಮಂಗಲದಲ್ಲಿ 2 kg ಕೇಕ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ನಾವು ಮಾತಾಡಲ್ಲ, ನಮ್ ದಿಲೀಪ ಮಾಮ ಮಾತಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಫ್ಯಾಮಿಲಿಗೆ ಒಂದು ಪಂಕ್ತಿ ಬೇಕು ಗೈಸ್. ಸಬ್ಸ್ಕ್ರೈಬ್ ಟು ರೇಣು ಅವರ ಯೂಟ್ಯೂಬ್ ಚಾನೆಲ್. ಸೆಲ್ಫ್ ಪ್ರಮೋಷನ್ಸ್ ಮಾಡ್ಕೊತ. ಸೂಪರ್ ಅನಿಸ್ತಾ. ವೆಲ್ಕಮ್ ಟು ಡೇ 2 ಎಪಿಸೋಡ್. ಇವತ್ತು ಡೇ 2 ನಮ್ಮ ಅತ್ತೆ ಮನೆಯಲ್ಲಿ ಪ್ರೀವಿಯಸ್ ಬ್ಲಾಗ್ ನೋಡಿರ್ತೀರಾ. ಸೊ ಅದ್ರದ್ದು ಕಂಟಿನ್ಯೂಷನ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ದೇವಸ್ಥಾನದ ಇನಾಗ್ರೇಷನ್ ಇದೆ. ಆಲ್ಸೋ ಸಿದ್ಧಗಂಗೆ ಮಾಡ್ತಿದ್ದಾರೆ, ಸ್ವಾಮಿಗಳು ಬರ್ತಿದ್ದಾರೆ. ಲೈಕ್ ಆನ್ ದ ವೇ ಇರ್ಬೋದು, ಇಟ್ಸ್ ಆಲ್ರೆಡಿ ಟೈಮ್. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಅಂತ ಬಂದಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಈ ಲೆವೆಲಿಗೆಲ್ಲ ಫೋಟೋಸ್ ತಕೋತಾರೆ ನೋಡಿ. ನೀವು ರೀಲ್ಸ್ ಹೇಗೆ ಬರುತ್ತೆ ಅಂದ್ರೆ ಹಿಂಗ್ ಬರೋದು. ಇಷ್ಟು ಹಿಂಸೆ ನನಗೆ ದಿನ ಕೊಡ್ತಾರೆ ಗೈಸ್, ಅರ್ಥ ಮಾಡ್ಕೊಳ್ಳಿ. ಇದು ಕಮ್ಮಿ, ಯಾಕಂದ್ರೆ ಇದು ಅಣ್ಣ ಅಲ್ವಾ, ಅದಕ್ಕೆ ನಾನಾಗಿದ್ರೆ ಹೊಡೆದ್ಬಿಟ್ಟು ಮಾಡ್ಸೋರು. ನೋಡಿ 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 ನಾನು ಬರಂಗಿಲ್ಲ. ಸೊ ಗೈಸ್, ಈಗ ನೆಲಮಂಗ್ಲಕ್ಕೆ ಬಂದಿದ್ದೀವಿ. ಏನು ನಿಖಿಲಿನ್ ಬರ್ಡೇ ಮಾಡೋಕ್ಕೆ ಕೇಕ್ ತರಕ್ಕೆ ಬಂದಿದ್ದೀವಿ. ನನ್ನ ಬಿಟ್ಬಿಟ್ಟು ಹೋಗ್ತಿದ್ದಾರೆ. ನಾನೇ ಹೋಗ್ಬೇಕು ಗೈಸ್. ಚಾಕ್ಲೇಟ್ ಕೇಕ್ ಅಂತೆ 2 kg. ಬೇರೆ ಕಡೆ ತುಂಬ ಕಷ್ಟ 2 kg ಕೇಕ್ ಸಿಗೋದು. ನಾನು ರೇವಂತ್ ಬಂದಿದ್ದೀವಿ. ಸೊ ನೋಡೋಣ ಯಾವುದಾದ್ರೂ 2 kg ಕೇಕ್ ಸಿಗುತ್ತಾ ಅಂತ. ಅದು ಏನು ಗೊತ್ತಿಲ್ಲ ಗೈಸ್, ಅಂಗಡಿ ಎಲ್ಲಿದೆ ಏನು ಗೊತ್ತಿಲ್ಲ, ಸುಮ್ಮನೆ ಬ್ಲೈಂಡ್ ಆಗಿ ಬಂದಿದ್ದೀವಿ. ನಮ್ಮ ರೇವಂತ್ 1 ಕಿಲೋಮೀಟರ್ಗೆ ನಡೆಸ್ದ ಗೈಸ್. ಹೋಗಕ್ಕೆ ಅರ್ಧ, ಬರಕ್ಕೆ ಅರ್ಧ. 100 ರೂಪಾಯಿ ಮಿಕ್ಸ್ಕೊಂಡು ಹೋಗ್ತಿದ್ದೀವಿ. 2 ಕೇಕು ಬಿಕಾಸ್ ನಮ್ಗೆ ಇಲ್ಲಿ ನೆಲಮಂಗಲದಲ್ಲಿ 2 kg ಕೇಕ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ಮನೆಗೆ ಹೋಗ್ತಿದ್ದೀವಿ. ತಗೊಂಡಿರೋದು ಕಷ್ಟ ಅಲ್ಲ, ಇವಾಗ ತಗೊಂಡು ಹೆಂಗೆ ಹೋಗ್ತೀವಿ ಅದಕ್ಕೆ ತುಂಬ ಕಷ್ಟ. ಗೈಸ್ ನಮ್ಮನ್ ಬಿಟ್ಟು ಊಟ ಕೂತಿದ್ದಾರೆ ಗೈಸ್. ಗೈಸ್ ನಮ್ಮ ಮನೇಲೆಲ್ಲ ಒಂದೇ ಪಂಕ್ತಿಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಫ್ಯಾಮಿಲಿಗೆ ಒಂದು ಪಂಕ್ತಿ ಬೇಕು ಗೈಸ್. ನೋಡಿ ಇಲ್ಲೂ ಸ್ವಲ್ಪ ಜನ ಇದ್ದಾರೆ. ಆ್ಯಂಡ್ ಇವಾಗ ವೇಟಿಂಗ್. ಹೋಗಿ ಚಿಂಟು ನನ್ನ ಜೊತೆ ಕುತ್ಕೊಂಬಿಕ್ತಾನೆ. ಖಾಲಿ ಮಾಡಿದಾರಂತೆ ಗೈಸ್ ನೋಡಿ. ಅದಕ್ಕೆ ಗೈಸ್ ಎಷ್ಟು ದಪ್ಪ ಇರೋದು. ಅಯ್ಯೋ ಸಾನಿದೆ. ಓಕೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ನಿಮ್ಮೂರು ನಿಮ್ಮ ಹಬ್ಬ ಗೆಸ್ ನಾವು ಅಷ್ಟೇ. ಓಕೆ ಇವಾಗ ನಾವು ಊಟ ಮಾಡೋಣ ಬನ್ನಿ ಗೈಸ್. ಈಗ ಬಿಂದು ಅಕ್ಕನ ಬರ್ಡೇಗೆ ಕೇಕ್ ಎಲ್ಲ ತಂದಿದ್ದೀವಿ. ಸೊ ಬಿಂದು ಅಕ್ಕನ ಬರ್ಡೇ ಸೆಲೆಬ್ರೇಟ್ ಮಾಡೋದು ಅಷ್ಟೇ ಇರೋದು. ಊಟಕ್ಕೆ ಕೂತಿದ್ದೀವಿ. ಇವ್ರು ಊಟಕ್ಕದಲ್ಲೂ ಬಂದು ಫೋಟೋ ತೆಗಿತಿದ್ದಾರೆ ನೋಡಿ ಗೈಸ್. ಏನಿಲ್ಲ ಗೈಸ್, ಆಕ್ಚುಲಿ ಅಲ್ಲಿ ನೋಡಲ್ಲಿ ಊಟ ಹಾಕ್ತಿದ್ದಾರೆ. ಆಕ್ಚುಲಿ ನಿಖಿಲ್ ಬರ್ಡೇ ಅಂತ ಇನ್ನೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಹೇಳಿಲ್ಲ, ಬಿಕಾಸ್ ವಿ ಆರ್ ಟೆಲಿಂಗ್ ಬಿಂದು ಬರ್ಡೇ ಅಂತ. ಅದೇ ಗೈಸ್ ಅಷ್ಟೇ ವಿಷಯ. ಇವಾಗ ಆಮೇಲೆ ಮಾಡೋಣ ಆರಾಮಾಗಿ. ಇವಾಗ ಊಟ ಮಾಡ್ಕೊಂಡು ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಫುಲ್ ಹೆವಿ ಆಗೋಯ್ತು. ಇಲ್ಲೇನೋ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ಅಮ್ಮ ಏನಂತ. ದಿಸ್ ಇಸ್ ಮೋಕ್ಷಿತ್ ಯಾವ kg? LKG ನಮ್ಮ ಅಜ್ಜಿ ಚಾಂದ್ and this is Chintu guys. ಚಿಂಟನ ಇಲ್ಲಿ ನೋಡು ಚಿಂಟು. ಹಾಯ್ ಮಾಡು. ಸೊ ಫುಲ್ ಪ್ರಿಪ್ರೇಷನ್ ಆದ್ಮೇಲೆ ತೋರಿಸ್ತೀನಿ ರೀ ಹೆಂಗ್ ಕಾಣುತ್ತೆ ಅಂತ. ಊರವರೆಲ್ಲ ಬಂದ್ಬಿಟ್ರು ಗೈಸ್. ಎಲ್ಲಿ ರೇವಂತ ಎಲ್ಲಿ ಮೊಬೈಲ್
ಹುಡ್ಕೊಂಡ ಮೋಕ್ಷಿ ಈ ಕಡೆ ಬನ್ನಿ. ಎಲ್ಲರೂ ಬಂದಿದ್ದಾರೆ ನಿಖಿಲನ್ ಬರ್ಡೇಗೆ. ಇನ್ನ ಬರ್ತಿದ್ದಾರೆ, ಎಷ್ಟು ಜನ ಅಲ್ಲೆಲ್ಲ ಇದ್ದಾರೆ ಇನ್ನ. ಸೊ ಬರ್ಡೇ ಈ ತರ ರೆಡಿ ಮಾಡಿದೀವಿ ನೋಡಿ. ನಾವ್ ಅಮ್ಮನೇ ಮಾಡಿದ್ ಗೈಸ್ ಎಲ್ಲ. ನಮ್ದೇ ವೆಲ್ಕಮ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಟು ರೇಣು ಅವರದ್ದು ಯೂಟ್ಯೂಬ್ ಚಾನಲ್. ಸೆಲ್ಫ್ ಪ್ರಮೋಷನ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ ಎಲ್ರಿಗೂ ಅಂತಿದ್ದೀನಿ ನಾನು. ಸಪೋರ್ಟ್ ಮಾಡಿ ಸಂಧ್ಯಾ ಅವ್ರ. ನಿಮ್ದು ಯೂಟ್ಯೂಬ್ ಚಾನಲ್ ಇದೆ? ಹೌದು, ರೇಣು ಅವರದ್ದು ಯೂಟ್ಯೂಬ್ ಚಾನಲ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ಇನ್ಸ್ಟಾಗ್ರಾಮ್ ರೇಣು ಅವರದ್ದೇ ಅಂತ ಇದೆ, ಅದನ್ನು ಅದು ಫಾಲೋ ಮಾಡ್ಕೊಳ್ಳಿ. ಮಾಡ್ತಾರೆ. ನಾವು ಮಾತಾಡಲ್ಲ, ನಮ್ ದಿಲೀಪ ಮಾಮ ಮಾತಾಡ್ಬೇಕು. ನಮ್ ದಿಲೀಪ ಮಾಮನ ಜೊತೆಲಿ ಮಾತಾಡ್ಬೇಕು. ಒಂದ್ ಬ್ಲಾಗ್ ಬರ್ಬೇಕು ದಿಲೀಪ ಮಾಮನ ಜೊತೆಲಿ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾ ವಿಡಿಯೋದಲ್ಲೂ ಅವನೇ ಕಮೆಂಟ್ ಮಾಡೋದು ದಿಲೀಪ ಮಾಮ ಬೇಕು ಅಂತ. ಹೌದೌದು, ವರುಣ್ ಸೋಮಶೇಖರ್ ಟ್ರೋಲ್ ಪೇಜ್ ಫಾಲೋ ಮಾಡಿ. Happy birthday to you. Happy birthday to. Happy birthday up. Happy birthday to you. May God bless you. May God bless you. Happy birthday to you. ನಿಖಿಲ್ದು anthem ಇದೆ ಹೇಳ್ತು. ನಿಖಿಲಣ್ಣ ನಿಖಿಲನ್ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ನಿಖಿಲಣ್ಣ ನಿಖಿಲಣ್ಣ ತಿನ್ಬಿಡ ಬರ್ತ್ಡೇ ಕೇಕ್ ಖಾಲಿ ಆಯ್ತು. ಐ ಮೀನ್ ಗ್ರೀನ್ ಆಪಲ್ದು ಇದೊಂದು ಚೂರು ಇದೆ. ಸೊ ನೋಡಿ, ನಾನು ಆ್ಯಕ್ಚುಲಿ ಕೇಕ್ ತರೋ ಎಕ್ಸೈಟ್ಮೆಂಟಲ್ಲಿ ಪೇಪರ್ ಪ್ಲೇಟ್ ತರಬೇಕನ್ನೋದೇ ಮರ್ತೋದೆ. ಮಿಕ್ಸ್ಚರ್ ಎಲ್ಲ ತಂದಿದ್ವಿ, ಬಟ್ ಪ್ಲೇಟ್ ಮರ್ತೋಗಿದ್ದೆ. ಸೊ ಇವಾಗ ದಿಲೀಪ ತೊಗೊಂಬಂದ, ಪಾಪ ಹೆಂಗೋ ಹೋಗ್ತಾನೆ. ಆ್ಯಂಡ್ ನೋಡೋಣ ಇವತ್ತು ಬ್ಲಾಗ್ ಈಗಲೇ ಏನು ಮಾಡೋಣ, ಫುಲ್ ಡೇ ಆದ್ಮೇಲೆ ಏನು ಮಾಡೋಣ ನೋಡ್ತೀನಿ. ಹುಡ್ಕೊಡ್ಲು ಗಾಯ್ಸ್. ದೊಡ್ಡೋಳು ನೀನ್ ಆಮೇಲೆ ಚಿಕ್ಕಳು ಬಾಬಾ ತಾಯಿ ಬಾರ ಬಾರವಾ. ಅವಳು ಅದು ಬಂದು 5 ವರ್ಷ ತಾನೆ ನೀನ್ ಬಂದಿದ್ದು. ಬಾಯಿಗ ಕಡೆ ಸತಿ ನೀನು. ನಿಖಿಲ್, ನಿಂಗೆ ಗೊತ್ತಿತ್ತಾ ನಿಂದೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದಂತ? ಮತ್ತೆ ಯಾರ್ದು ಅನ್ಕೊಂಡೆ? ಮತ್ತೆ ಡ್ರೆಸ್ ಹಾಕೊಂಬಂದೆ, ಹೇಳಿದ ತಕ್ಷಣ ಡ್ರೆಸ್ ಹಾಕೊಂಬಂದೆ. ಅಜ್ಜಿ ಅದು ಹಾಕೊಂಬ ಅಂತು, ಅದಕ್ಕೆ ಹಾಕೊಂಬಂದೆ. ಓಕೆ, ಖುಷಿ ಆಯ್ತಾ? ಹ್ಯಾಪಿ ಹ್ಯಾಪಿ. ವಾಚ್ ತಗೋ ಆಯ್ತಾ, ಅಜ್ಜಿ ಕೊಡ್ಸುತ್ತೆ. ಮಗನ ಬರ್ಡೇ ಮಾಡಿದಲ್ಲ, ಹೆಂಗನ್ಸ್ತು? ಸೂಪರ್ ಅನ್ನಿಸ್ತು. ಸೂಪರ್ ಅನ್ಸ್ತಾ? ಇವಂಗೆಲ್ಲ ಹಾಕಿ ಮಾವಂಗೆಲ್ಲ ಖುಷಿ ಆಯ್ತಾ ಮೋಕ್ಷಿ? ಕೇಕ್ ತಿಂದು ಖುಷಿ ಆಯ್ತಾ? ದಿಲೀಪ ನೋಡಿದ್ರೆ ಓಕೆ ಬಾಯ್. ಬಾಯ್ ಬಾಯ್. ಓಕೆ ಬಾಯ್.